ಒಂದು ಕ್ರೈಮ್ ಕೇಸ್ ಹಿಂದೆ ಇರುವ ಟ್ರೂತ್ ಅನ್ನು ಕಾಪ್ ಹೇಗೆ ಫೈಂಡ್ ಔಟ್ ಮಾಡ್ತಾನೆ ಅನ್ನೋದು ನೋಡೋಕೆ ನಿಮಗೆ ಇನ್ವೆಸ್ಟಿಗೇಷನ್ ಮೂವೀಸ್ ಇಷ್ಟನಾ? ಹಾಗಾದ್ರೆ ಈ ವಿಡಿಯೋ ನಿಮಗೋಸ್ಕರ. ಇವತ್ತು ಕನ್ನಡದಲ್ಲಿ ಅವೈಲಬಲ್ ಇರುವ 7 ಕಾಪ್ ಇನ್ವೆಸ್ಟಿಗೇಷನ್ ಮೂವೀಸ್ ಬಗ್ಗೆ ನೋಡೋಣ. ಸಸ್ಪೆನ್ಸ್, ಮಿಸ್ಟರಿ, ಕ್ರೈಮ್ ಮತ್ತು ಇಂಟೆನ್ಸ್ ಇನ್ವೆಸ್ಟಿಗೇಷನ್ ಹೊಂದಿರುವ ಈ ಮೂವೀಸ್ಗಳಲ್ಲಿ ಪ್ರತಿಯೊಂದು ಡಿಫ್ರೆಂಟ್ ಕಾನ್ಸೆಪ್ಟ್ ಮತ್ತು ಡಿಫ್ರೆಂಟ್ ವೀವಿಂಗ್ ಎಕ್ಸ್ಪೀರಿಯನ್ಸ್ ಕೊಡುತ್ತೆ. ಈ ಲಿಸ್ಟ್ನಲ್ಲಿರುವ ಯಾವ ಮೂವಿ ನಿಮ್ಮ ನೆಕ್ಸ್ಟ್ ವಾಚ್ ಆಗಬಹುದು ಅನ್ನೋದನ್ನ ಕೊನೆಯವರೆಗೂ ನೋಡಿ. ಡೋಂಟ್ ವರಿ, ಯಾವುದೇ ಮೇಜರ್ ಸ್ಪಾಯ್ಲರ್ಸ್ ಇರಲ್ಲ. ಇಂತಹ ಇಂಟ್ರೆಸ್ಟಿಂಗ್ ಕನ್ನಡ ಮೂವಿ ರೆಕಮೆಂಡೇಷನ್ಸ್ಗಾಗಿ ಸಿನಿಮಾ ಸಂತೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಹಾಗಾದ್ರೆ ಕನ್ನಡದಲ್ಲಿ ಅವೈಲಬಲ್ ಇರುವ 7 ಕಾಪ್ ಇನ್ವೆಸ್ಟಿಗೇಷನ್ ಮೂವೀಸ್ ಲಿಸ್ಟ್ನ 7ನೇ ಮೂವಿಯಿಂದ ಸ್ಟಾರ್ಟ್ ಮಾಡೋಣ. ನಂಬರ್ 7, ರೆಡ್ ವೈನ್. ಒಬ್ಬ ವ್ಯಕ್ತಿಯ ಕೊಲೆ ಕೇಸ್ನ ಹಿಂದೆ ಇರುವ ರಿಯಲ್ ಟ್ರೂತ್ ಏನು ಅದನ್ನ ಫೈಂಡ್ ಔಟ್ ಮಾಡೋಕೆ ಹೋದಾಗ ಆ ವ್ಯಕ್ತಿಯ ಬಗ್ಗೆ ಹೊರಬರುವ ಕೆಲವು ಇಂಟ್ರೆಸ್ಟಿಂಗ್ ಡೀಟೇಲ್ಸ್ ಇಡೀ ಇನ್ವೆಸ್ಟಿಗೇಷನ್ನ ದಿಕ್ಕನ್ನೇ ಚೇಂಜ್ ಮಾಡುತ್ತವೆ. ಇದೇ ಕಾನ್ಸೆಪ್ಟ್ನೊಂದಿಗೆ ಬರುತ್ತೆ ರೆಡ್ ವೈನ್. ಈ ಕಥೆಯಲ್ಲಿ ಎಸಿಪಿ ರತೀಶ್ ವಾಸುದೇವನ್ ಅನೂಪ್ ಎಂಬ ವ್ಯಕ್ತಿಯ ಮರಣದ ಹಿಂದೆ ಇರುವ ನಿಜವಾದ ಕಾರಣವನ್ನು ಫೈಂಡ್ ಔಟ್ ಮಾಡಲು ಇನ್ವೆಸ್ಟಿಗೇಷನ್ ಶುರು ಮಾಡ್ತಾರೆ. ಅನೂಪ್ ಒಬ್ಬ ಥಿಯೇಟರ್ ಆರ್ಟಿಸ್ಟ್ ಮತ್ತು ಇಂಜಿನಿಯರ್. ಆದರೆ ತನ್ನ ಕರಿಯರ್ ಮತ್ತು ಹಣದ ಹಿಂದೆ ಓಡೋ ಬದಲು ಸಮಾಜದಲ್ಲಿ ಸಹಾಯ ಬೇಕಾದ ಜನರಿಗೆ ಸಪೋರ್ಟ್ ಮಾಡೋದು ಅವನ ಜೀವನದ ಒಂದು ಇಂಪಾರ್ಟೆಂಟ್ ಪಾರ್ಟ್ ಆಗಿರುತ್ತೆ. ಇನ್ನೊಂದು ಕಡೆ ಸಾಲದ ಪ್ರೆಷರ್ನಲ್ಲಿರುವ ರಮೇಶ್ನ ಲೈಫ್ ಕೂಡ ಈ ಕೇಸ್ನೊಂದಿಗೆ ಕನೆಕ್ಟ್ ಆಗುತ್ತೆ. ಹಾಗಾದರೆ ಈ ಮೂವರು ವ್ಯಕ್ತಿಗಳ ಲೈಫ್ಗಳು ಹೇಗೆ ಒಂದಕ್ಕೊಂದು ಕನೆಕ್ಟ್ ಆಗ್ತವೆ? ಅನೂಪ್ನ ಮರಣದ ಹಿಂದೆ ಇರುವ ಅಸಲಿ ರೀಸನ್ ಏನು ಮತ್ತು ಇನ್ವೆಸ್ಟಿಗೇಷನ್ ಮುಂದುವರಿದಂತೆ ಹೊರಬರುವ ಕ್ಲೂಸ್ ಎಲ್ಲಿ ಕರೆದೊಯ್ಯುತ್ತವೆ ಅನ್ನೋದು ಚಿತ್ರದ ಮೇನ್ ಕ್ಯೂರಿಯಾಸಿಟಿ. ಈ ಮೂವಿ ಕೇವಲ ಸಿಂಪಲ್ ಮರ್ಡರ್ ಮಿಸ್ಟ್ರಿ ಅಲ್ಲ. ಡಿಫರೆಂಟ್ ಕ್ಯಾರೆಕ್ಟರ್ಸ್, ಅವರ ಲೈಫ್ ಚಾಯ್ಸಸ್ ಮತ್ತು ಇನ್ವೆಸ್ಟಿಗೇಷನ್ ಈ ಎಲ್ಲವನ್ನೂ ಕನೆಕ್ಟ್ ಮಾಡುವ ರೀತಿಯಲ್ಲಿ ಕಥೆ ಸಾಗುತ್ತೆ. ಸ್ಲೋ ಬರ್ನ್ ಇನ್ವೆಸ್ಟಿಗೇಷನ್ ಮತ್ತು ಕ್ಯಾರೆಕ್ಟರ್ ಬೇಸ್ಡ್ ಮಿಸ್ಟ್ರಿ ಇಷ್ಟಪಡುವವರಿಗೆ ರೆಡ್ ವೈನ್ ಒಮ್ಮೆ ಟ್ರೈ ಮಾಡಬಹುದು. ಈ ಮೂವಿ ಯೂಟ್ಯೂಬ್ನಲ್ಲಿ ಅವೈಲಬಲ್ ಇದೆ. ನಂಬರ್ 6, ಗೋಲಂ. ಒಂದು ಆಫೀಸ್ನ ರೆಸ್ಟ್ ರೂಮ್ ಒಳಗೆ ಕಂಪನಿಯ ಸಿಇಒ ಡೆಡ್ ಬಾಡಿಯಾಗಿ ಸಿಗ್ತಾರೆ. ಬಾಗಿಲು ಒಳಗಿನಿಂದ ಲಾಕ್ ಆಗಿದೆ, ಹೊರಗಿನಿಂದ ಯಾರೂ ಒಳಗೆ ಬಂದಿಲ್ಲ. ಹಾಗಾದ್ರೆ ಇದು ಆಕ್ಸಿಡೆಂಟ್ ಅಥವಾ ವೆಲ್ ಪ್ಲಾನ್ಡ್ ಮರ್ಡರ್? ಇದೇ ಇಂಟ್ರೆಸ್ಟಿಂಗ್ ಸೆಟಪ್ನೊಂದಿಗೆ ಶುರುವಾಗುತ್ತೆ ಗೋಲಂ. ಈ ಕೇಸ್ನ ಇನ್ವೆಸ್ಟಿಗೇಷನ್ ಅನ್ನು ಎಎಸ್ಪಿ ಸಂದೀಪ್ ಕೃಷ್ಣ ಹ್ಯಾಂಡಲ್ ಮಾಡ್ತಾರೆ. ಮೊದಲಿಗೆ ಇದು ಸಿಂಪಲ್ ಆಕ್ಸಿಡೆಂಟ್ ಅನಿಸಿದ್ರೂ ಅವರ ಇನ್ಸ್ಟಿಂಕ್ಟ್ ಇದನ್ನ ಮರ್ಡರ್ ಅಂತ ಹೇಳುತ್ತೆ. ಹಾಗಾಗಿ ಅವರು ಆಫೀಸ್ನಲ್ಲಿ ಕೆಲಸ ಮಾಡ್ತಿರೋ 16 ಎಂಪ್ಲಾಯೀಸ್ಗಳನ್ನ ಒಬ್ಬೊಬ್ಬರಾಗಿ ಇಂಟರೋಗೇಟ್ ಮಾಡಲು ಶುರು ಮಾಡ್ತಾರೆ. ಆದರೆ ಇಲ್ಲಿ ಮೇನ್ ಕ್ಯೂರಿಯಾಸಿಟಿ ಏನಂದ್ರೆ, ಈ 16 ಜನರಲ್ಲಿ ಪ್ರತಿಯೊಬ್ಬರಿಗೂ ಏನೋ ಒಂದು ಸೀಕ್ರೆಟ್ ಇದೆ. ಇನ್ವೆಸ್ಟಿಗೇಷನ್ ಮುಂದೆ ಸಾಗಿದಂತೆ ಈ ಸೀಕ್ರೆಟ್ಸ್ ಕೇವಲ ಆಫೀಸ್ ಪ್ರಾಬ್ಲಮ್ಸ್ ಅಲ್ಲ, ಇದರ ಹಿಂದೆ ಇನ್ನೂ ದೊಡ್ಡದಾದ ಡಾರ್ಕ್ ಕಾನ್ಸ್ಪಿರಸಿ ಇರಬಹುದು ಅನ್ನೋದು ಗೊತ್ತಾಗುತ್ತೆ. ಒಳಗಿನಿಂದ ಲಾಕ್ ಆಗಿದ್ದ ರೆಸ್ಟ್ ರೂಮ್ನಲ್ಲಿ ನಡೆದ ಈ ಡೆತ್ನ ರಿಯಲ್ ಟ್ರೂತ್ ಏನು ಮತ್ತು ಆಫೀಸ್ನಲ್ಲಿರುವ ಪ್ರತಿಯೊಬ್ಬರಿಗೂ ಈ ಕೇಸ್ನೊಂದಿಗೆ ಏನು ಕನೆಕ್ಷನ್ ಇದೆ? ಈ ಪ್ರಶ್ನೆಗಳ ಉತ್ತರಕ್ಕಾಗಿ ಮೂವಿ ನಿಮ್ಮ ಕ್ಯೂರಿಯಾಸಿಟಿಯನ್ನು ಮೇಂಟೈನ್ ಮಾಡುತ್ತೆ. ಕ್ಲೋಸ್ಡ್ ರೂಮ್ ಮಿಸ್ಟರಿ, ಪೊಲೀಸ್ ಇನ್ವೆಸ್ಟಿಗೇಷನ್ ಮತ್ತು ಕಾರ್ಪೊರೇಟ್ ಬ್ಯಾಕ್ ಡ್ರಾಪ್ ಇರುವ ಥ್ರಿಲ್ಲರ್ಸ್ ಇಷ್ಟಪಡುವವರಿಗೆ ಗೋಲಂ ಒಮ್ಮೆ ಟ್ರೈ ಮಾಡಬಹುದು. ಈ ಮೂವಿ ಅಮೆಜಾನ್ ಪ್ರೈಮ್ ವಿಡಿಯೋದಲ್ಲಿ ಅವೈಲೇಬಲ್ ಇದೆ. ನಂಬರ್ 5, ರೇಖಾ ಚಿತ್ರಂ. ಒಬ್ಬ ವೃದ್ಧ ವ್ಯಕ್ತಿ ಸೋಷಿಯಲ್ ಮೀಡಿಯಾದಲ್ಲಿ ಲೈವ್ ಬಂದು ಒಂದು ಶಾಕಿಂಗ್ ಕನ್ಫೆಷನ್ ಮಾಡ್ತಾನೆ. ತಾನು ಹಲವು ವರ್ಷಗಳ ಹಿಂದೆ ಒಂದು ಬಾಡಿಯನ್ನು ಹೈಡ್ ಮಾಡಲು ಸಹಾಯ ಮಾಡಿದ್ದೆ ಅಂತ ಹೇಳಿ ನಂತರ ಆತ್ಮಹತ್ಯೆ ಮಾಡ್ಕೊಳ್ತಾನೆ. ಆದರೆ ಈ ಒಂದು ಕನ್ಫೆಷನ್ ಸುಮಾರು 40 ವರ್ಷಗಳಿಂದ ಸಾಲ್ವ್ ಆಗದೆ ಉಳಿದಿದ್ದ ಕೋಲ್ಡ್ ಕೇಸನ್ನು ಮತ್ತೆ ಓಪನ್ ಮಾಡುತ್ತೆ. ಇನ್ಸ್ಪೆಕ್ಟರ್ ವಿವೇಕ್ ಗೋಪಿನಾಥ್ ಈ ಕೇಸ್ನ ಇನ್ವೆಸ್ಟಿಗೇಷನ್ ತೆಗೆದುಕೊಳ್ತಾರೆ. ಫಾರೆಸ್ಟ್ನಲ್ಲಿ ಸಿಗುವ ಸ್ಕೆಲೆಟಲ್ ರಿಮೇನ್ಸ್ ಮತ್ತು ಒಂದು ಆಂಕ್ಲೆಟ್ ತನಿಖೆಯನ್ನು 1985ನ ಕಾಲಕ್ಕೆ ಕನೆಕ್ಟ್ ಮಾಡ್ತವೆ. ಅಲ್ಲಿ ಒಂದು ಕ್ಲಾಸಿಕ್ ಮಲಯಾಳ ಮೂವಿಯ ಶೂಟಿಂಗ್ ನಡೆಯುತ್ತಿದ್ದ ಸಮಯದಲ್ಲಿ ರೇಖಾ ಅನ್ನೋ ಜೂನಿಯರ್ ಆರ್ಟಿಸ್ಟ್ ಮಿಸ್ಟೀರಿಯಸ್ ಆಗಿ ಮಿಸ್ಸಿಂಗ್ ಆಗಿದ್ದಳು ಅನ್ನೋ ಸತ್ಯ ಹೊರಬರುತ್ತೆ. ಆದರೆ ಇಷ್ಟು ವರ್ಷಗಳ ಕಾಲ ಈ ಕೇಸ್ ಹೇಗೆ ಹೈಡ್ ಆಯಿತು ಮತ್ತು ಇದರ ಹಿಂದೆ ಇರುವ ಪವರ್ಫುಲ್ ಪೀಪಲ್ ಯಾರು? ಇನ್ವೆಸ್ಟಿಗೇಷನ್ ಮುಂದೆ ಸಾಗಿದಂತೆ ವಿವೇಕ್ಗೆ ಸತ್ಯದ ಹತ್ತಿರ ಹೋಗೋದು ಮಾತ್ರವಲ್ಲ, ತನ್ನದೇ ಕರಿಯರ್ಗೂ ರಿಸ್ಕ್ ತೆಗೆದುಕೊಳ್ಬೇಕಾಗತ್ತೆ. ರೇಖಾಚಿತ್ರಂನ ಮೇನ್ ಅಟ್ರಾಕ್ಷನ್ ಅಂದ್ರೆ ಒಂದು ಪ್ರೆಸೆಂಟ್ ಡೇ ಇನ್ವೆಸ್ಟಿಗೇಷನ್ ಹೇಗೆ ಹಳೆಯ ಸಿನಿಮಾ ಇತಿಹಾಸದ ಜೊತೆ ಕನೆಕ್ಟ್ ಆಗುತ್ತೆ ಅನ್ನೋದು. ಕೋಲ್ಡ್ ಕೇಸ್, ಮಿಸ್ಟರಿ ಮತ್ತು ಲೇಯರ್ಡ್ ಇನ್ವೆಸ್ಟಿಗೇಷನ್ ಇಷ್ಟಪಡೋರ್ಗೆ ಈ ಮೂವಿ ಖಂಡಿತ ಇಂಟ್ರೆಸ್ಟಿಂಗ್ ಆಗಬಹುದು. ರೇಖಾಚಿತ್ರಂ ಸೋನಿ ಲಿವ್ನಲ್ಲಿ ಅವೈಲೇಬಲ್ ಇದೆ. ನಂಬರ್ 4, ಥಲವನ್. ಒಬ್ಬ ಪೊಲೀಸ್ ಆಫೀಸರ್ ಮೇಲೆ ಮರ್ಡರ್ ಅಲಿಗೇಷನ್ ಬಂದಾಗ ಆ ಕೇಸ್ನ ಇನ್ವೆಸ್ಟಿಗೇಷನ್ ಅವನಿಗೆ ಪರಿಚಯ ಇರುವ ಮತ್ತೊಬ್ಬ ಪೊಲೀಸ್ ಆಫೀಸರ್ಗೆ ಸಿಕ್ಕಿದ್ರೆ ಏನಾಗುತ್ತೆ? ಅದು ಇವರಿಬ್ಬರ ನಡುವೆ ಈಗಾಗಲೇ ಈಗೋ ಕ್ಲಾಶ್ ಇದ್ರೆ. ಇದೇ ಇಂಟ್ರೆಸ್ಟಿಂಗ್ ಕಾನ್ಸೆಪ್ಟ್ನೊಂದಿಗೆ ಬರುತ್ತೆ ಥಲವನ್. ಈ ಕಥೆಯ ಸೆಂಟರ್ನಲ್ಲಿದ್ದಾರೆ ಇಬ್ರು ಕಂಪ್ಲೀಟ್ಲಿ ಡಿಫರೆಂಟ್ ಪೊಲೀಸ್ ಆಫೀಸರ್ಸ್. ಸಿಐ ಜಯಶಂಕರ್ ತುಂಬಾ ಸ್ಟ್ರಿಕ್ಟ್ ಮತ್ತು ಅನ್ಕಾಂಪ್ರಮೈಸಿಂಗ್ ಆಫೀಸರ್. ಇನ್ನೊಂದು ಕಡೆ ಎಸ್ಐ ಕಾರ್ತಿಕ್ ಶಾರ್ಪ್, ಔಟ್ಸ್ಪೋಕನ್ ಮತ್ತು ತನ್ನದೇ ರೀತಿಯಲ್ಲಿ ಕೆಲಸ ಮಾಡುವ ಆಫೀಸರ್. ಇವರಿಬ್ರು ಒಂದೇ ಕೇಸ್ನಲ್ಲಿ ಒಟ್ಟಿಗೆ ವರ್ಕ್ ಮಾಡಬೇಕಾದಾಗ ಡಿಫರೆನ್ಸಸ್ ಮತ್ತು ಈಗೋ ಕ್ಲಾಶ್ ಶುರುವಾಗುತ್ತೆ.
ಆದರೆ ಕಥೆ ಇನ್ನೂ ಇಂಟ್ರೆಸ್ಟಿಂಗ್ ಆಗೋದು ಜಯಶಂಕರ್ ಅವರ ಮನೆಯಲ್ಲೇ ಒಬ್ಬ ಮಹಿಳೆ ಮರ್ಡರ್ ಆಗಿ ಸಿಕ್ಕಾಗ. ಈಗ ಜಯಶಂಕರ್ ಅವರೇ ಮೇನ್ ಸಸ್ಪೆಕ್ಟ್ ಆಗ್ತಾರೆ ಮತ್ತು ಈ ಕೇಸ್ನ ಇನ್ವೆಸ್ಟಿಗೇಷನ್ ಕಾರ್ತಿಕ್ಗೆ ಸಿಗುತ್ತೆ. ಹಾಗಾದ್ರೆ ಕಾರ್ತಿಕ್ ತನ್ನದೇ ಬಾಸ್ ಗಿಲ್ಟಿ ಅಥವಾ ಇನ್ನೊಸೆಂಟ್ ಅನ್ನೋದನ್ನ ಹೇಗೆ ಫೈಂಡ್ ಔಟ್ ಮಾಡ್ತಾನೆ? ಇದರ ಮಧ್ಯೆ ಪೊಲೀಸ್ ಡಿಪಾರ್ಟ್ಮೆಂಟ್ನ ಇಂಟರ್ನಲ್ ಪಾಲಿಟಿಕ್ಸ್ ಮತ್ತು ಫ್ರೇಮ್ ಅಪ್ಗಳು ಕೇಸ್ಗೆ ಇನ್ನಷ್ಟು ಕಾಂಪ್ಲಿಕೇಶನ್ ತರುತ್ತವೆ. ಪೊಲೀಸ್ ಇನ್ವೆಸ್ಟಿಗೇಷನ್ ಜೊತೆಗೆ ಆಫೀಸ್ ಪಾಲಿಟಿಕ್ಸ್, ಈಗೋ ಕ್ಲಾಶ್ ಮತ್ತು ಟ್ವಿಸ್ಟೆಡ್ ಮಿಸ್ಟ್ರಿ ಇಷ್ಟಪಡೋರಿಗೆ ಥಲವನ್ ಒಳ್ಳೆಯ ವಾಚ್ ಆಗಬಹುದು. ಈ ಮೂವಿ ಸೋನಿ ಲಿವ್ನಲ್ಲಿ ಅವೈಲೇಬಲ್ ಇದೆ. ನಂಬರ್ 3, ಕಸ್ಟಡಿ. ಒಬ್ಬ ಆರ್ಡಿನರಿ ಪೊಲೀಸ್ ಕಾನ್ಸ್ಟೇಬಲ್ ಇಡೀ ಪೊಲೀಸ್ ಡಿಪಾರ್ಟ್ಮೆಂಟ್ ಮತ್ತು ಪವರ್ಫುಲ್ ಪೊಲಿಟಿಷಿಯನ್ಸ್ಗಳ ವಿರುದ್ಧ ನಿಲ್ಬೇಕಾದ ಪರಿಸ್ಥಿತಿ ಬಂದರೆ ಅವನು ಒಬ್ಬ ಪ್ರಿಸನರ್ ಅನ್ನು ಸೇಫ್ ಆಗಿ ಕೋರ್ಟಿಗೆ ತಲುಪಿಸಬಹುದಾ? ಇದೇ ಹೈಸ್ಟೇಕ್ಸ್ ಕಾನ್ಸೆಪ್ಟ್ನೊಂದಿಗೆ ಬರುತ್ತೆ ಕಸ್ಟಡಿ. ಶಿವ ಒಬ್ಬ ಹಾನೆಸ್ಟ್ ಪೊಲೀಸ್ ಕಾನ್ಸ್ಟೇಬಲ್. ತನ್ನ ಡ್ಯೂಟಿಯಲ್ಲಿ ಎಷ್ಟು ಸೀರಿಯಸ್ ಅಂದ್ರೆ ಒಮ್ಮೆ ಚೀಫ್ ಮಿನಿಸ್ಟರ್ ಕಾನ್ವಾಯ್ ಕೂಡ ಆಂಬ್ಯುಲೆನ್ಸ್ಗೆ ವೇ ಸಿಗೋಕೆ ಸ್ಟಾಪ್ ಮಾಡಿಸ್ತಾನೆ. ಆದರೆ ಅವನಿಗೆ ಒಂದು ಡೇಂಜರಸ್ ಕ್ರಿಮಿನಲ್ನ ಎಸ್ಕಾರ್ಟ್ ಡ್ಯೂಟಿ ಸಿಕ್ಕಾಗ ಇದು ಜಸ್ಟ್ ಸಿಂಪಲ್ ಪೊಲೀಸ್ ಅಸೈನ್ಮೆಂಟ್ ಅಲ್ಲ ಅನ್ನೋದು ಗೊತ್ತಾಗತ್ತೆ. ಆ ಪ್ರಿಸನರ್ ಅನ್ನು ಕೊಲ್ಲೋಕೆ ಟಾಪ್ ಪೊಲೀಸ್ ಆಫೀಸರ್ಸ್ ಮತ್ತು ಪವರ್ಫುಲ್ ಪೊಲಿಟಿಷಿಯನ್ಸ್ ಎಲ್ಲರೂ ಟ್ರೈ ಮಾಡ್ತಿದ್ದಾರೆ. ಯಾಕಂದ್ರೆ ಅವನು ಒಂದು ಬಿಗ್ ಪೊಲಿಟಿಕಲ್ ಕಾನ್ಸ್ಪಿರಸಿಗೆ ಕೀ ವಿಟ್ನೆಸ್. ಇಲ್ಲಿಂದ ಶಿವನ ಜರ್ನಿ ಒಂದು ಸಿಂಪಲ್ ಎಸ್ಕಾರ್ಟ್ ಡ್ಯೂಟಿಯಿಂದ ಹೈ ಆಕ್ಟೇನ್ ಚೇಸ್ ಆಗಿ ಬದಲಾಗುತ್ತೆ. ಅವನ ಮುಂದೆ ಒಂದೇ ಗೋಲ್, ಈ ವಿಟ್ನೆಸ್ ಜೀವಂತವಾಗಿ ಕೋರ್ಟ್ಗೆ ತಲುಪಬೇಕು. ಆದರೆ ಅವನ ಹಿಂದೆ ಇಡೀ ಸಿಸ್ಟಮ್ ಬಿದ್ದಿರುವಾಗ ಅವನು ಯಾರನ್ನ ಟ್ರಸ್ಟ್ ಮಾಡಬೇಕು? ಮತ್ತು ಈ ಕಾನ್ಸ್ಪಿರಸಿಯ ರಿಯಲ್ ಟ್ರೂತ್ ಏನು? ಆಕ್ಷನ್ ಜೊತೆಗೆ ಫಾಸ್ಟ್ ಪೇಸ್ಡ್ ಚೇಸ್, ಪೊಲೀಸ್ ಕಾನ್ಸ್ಪಿರಸಿ ಮತ್ತು ಹೈಸ್ಟೇಕ್ಸ್ ಸರ್ವೈವಲ್ ಸ್ಟೋರಿ ಇಷ್ಟಪಡೋರಿಗೆ ಕಸ್ಟಡಿ ಒಳ್ಳೆಯ ವಾಚ್ ಆಗ್ಬೋದು. ಈ ಮೂವಿ ಅಮೆಜಾನ್ ಪ್ರೈಮ್ ವಿಡಿಯೋದಲ್ಲಿ ಅವೈಲೇಬಲ್ ಇದೆ. ನಂಬರ್ 2, ಶಿವಾಜಿ ಸುರತ್ಕಲ್. ಒಬ್ಬ ಪೊಲಿಟಿಷಿಯನ್ನ ಮಗ ಒಂದು ಐಸೋಲೇಟೆಡ್ ರೆಸಾರ್ಟಲ್ಲಿ ಮರ್ಡರ್ ಆಗಿ ಸಿಗ್ತಾನೆ. ಆ ಕೇಸ್ನ ರಿಯಲ್ ಕಿಲ್ಲರ್ ಯಾರು ಅನ್ನೋದನ್ನ ಫೈಂಡ್ ಔಟ್ ಮಾಡಲು ಹೋಗೋ ಡಿಟೆಕ್ಟಿವ್ ತನಿಖೆ ಮಾಡ್ತಾ ತನ್ನದೇ ಪಾಸ್ಟ್ನಿಂದ ಓಡಿ ಹೋಗಕ್ಕಾಗದ ಪರಿಸ್ಥಿತಿಗೆ ಬಂದರೆ ಇದೇ ಇಂಟ್ರೆಸ್ಟಿಂಗ್ ಮಿಸ್ಟರಿ ಥ್ರಿಲ್ಲರ್ ಆಗಿದೆ ಶಿವಾಜಿ ಸುರತ್ಕಲ್. ಶಿವಾಜಿ ಸುರತ್ಕಲ್ ಒಬ್ಬ ಬ್ರಿಲಿಯಂಟ್ ಡಿಟೆಕ್ಟಿವ್. ಕೇಸ್ನಲ್ಲಿರುವ ಪ್ರತಿಯೊಂದು ಸ್ಮಾಲ್ ಕ್ಲೂವನ್ನು ಗಮನಿಸಿ ಸಸ್ಪೆಕ್ಟ್ಸ್ಗಳ ಸರ್ಕಲ್ ಅನ್ನು ನಿಧಾನವಾಗಿ ಶ್ರಿಂಕ್ ಮಾಡ್ತಾ ಹೋಗ್ತಾರೆ. ಆದರೆ ಈ ಕೇಸ್ ನಡೆಯೋ ರೆಸಾರ್ಟ್ನ ಅಟ್ಮಾಸ್ಫಿಯರ್ ಮತ್ತು ಅಲ್ಲಿ ನಡೆಯುವ ಕೆಲವು ವಿಚಿತ್ರ ಘಟನೆಗಳು ತನಿಖೆಯನ್ನು ಇನ್ನಷ್ಟು ಇಂಟೆನ್ಸ್ ಮಾಡುತ್ತವೆ. ಇನ್ನೊಂದು ಕಡೆ ಶಿವಾಜಿ ತನ್ನ ವೈಫ್ನ ಟ್ರಾಜಿಕ್ ಡೆತ್ನ ನೋವಿನಿಂದ ಇನ್ನೂ ಸಂಪೂರ್ಣವಾಗಿ ಮೂವ್ ಆನ್ ಆಗಿರುವುದಿಲ್ಲ. ಹಾಗಾಗಿ ಈ ಕೇಸ್ ಕೇವಲ ಒಂದು ಮರ್ಡರ್ ಇನ್ವೆಸ್ಟಿಗೇಷನ್ ಆಗಿರಲ್ಲ, ಅವರ ಪರ್ಸನಲ್ ಡೆಮಾನ್ಸ್ ಕೂಡ ಕಥೆಯೊಳಗೆ ಇಂಪಾರ್ಟೆಂಟ್ ಆಗುತ್ತವೆ. ರೆಸಾರ್ಟ್ನಲ್ಲಿ ನಡೆದ ಈ ಹೈ ಪ್ರೊಫೈಲ್ ಮರ್ಡರ್ನ ಹಿಂದೆ ಇರುವ ರಿಯಲ್ ಕಿಲ್ಲರ್ ಯಾರು? ಪ್ರತಿಯೊಂದು ಕ್ಲೂ ಶಿವಾಜಿಯನ್ನು ಸತ್ಯದ ಹತ್ತಿರ ಕರೆದೊಯ್ತಾ ಇದೆಯಾ ಅಥವಾ ಇನ್ನಷ್ಟು ಕನ್ಫ್ಯೂಸ್ ಮಾಡ್ತಾ ಇದೆಯಾ? ಮಿಸ್ಟರಿ, ಕ್ಲೂ ಬೇಸ್ಡ್ ಇನ್ವೆಸ್ಟಿಗೇಷನ್ ಮತ್ತು ಡಿಟೆಕ್ಟಿವ್ ಕ್ಯಾರೆಕ್ಟರ್ ಇಷ್ಟಪಡುವವರಿಗೆ ಶಿವಾಜಿ ಸುರತ್ಕಲ್ ಖಂಡಿತ ಟ್ರೈ ಮಾಡಬಹುದಾದ ಮೂವಿ. ಇದು ಯೂಟ್ಯೂಬ್ನಲ್ಲಿ ಅವೈಲೇಬಲ್ ಇದೆ. ನಂಬರ್ 1, ಕ್ರ್ಯಾಕ್. ಒಬ್ಬ ಕಾಪ್ಗೆ ಕ್ರಿಮಿನಲ್ಸ್ನ ಪವರ್, ಮನಿ ಅಥವಾ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಯಾವುದೂ ಇಂಪಾರ್ಟೆಂಟ್ ಅಲ್ಲ. ಆದರೆ ಒಬ್ಬ ರೂತ್ಲೆಸ್ ಗ್ಯಾಂಗ್ಸ್ಟರ್ಗೆ ಪೊಲೀಸ್ ಆಫೀಸರ್ನ ಅಟಿಟ್ಯೂಡ್ ನೇರವಾಗಿ ಚಾಲೆಂಜ್ ಆದಾಗ ಈ ಕಾನ್ಫ್ಲಿಕ್ಟ್ ಎಷ್ಟು ಡೇಂಜರಸ್ ಆಗಬಹುದು? ಇದೇ ಫುಲ್ ಆನ್ ಆಕ್ಷನ್ ಮತ್ತು ಇಂಟೆನ್ಸ್ ಕಾನ್ಫ್ಲಿಕ್ಟ್ ಹೊಂದಿರುವ ಕ್ರ್ಯಾಕ್. ಶಂಕರ್ ಒಬ್ಬ ಸ್ಟ್ರಿಕ್ಟ್ ಮತ್ತು ಫಿಯರ್ಲೆಸ್ ಪೊಲೀಸ್ ಇನ್ಸ್ಪೆಕ್ಟರ್. ಕ್ರಿಮಿನಲ್ಸ್ ತಮ್ಮ ಮನಿ ಅಥವಾ ಫ್ಯಾಮಿಲಿ ಪವರ್ ಬಗ್ಗೆ ಬಿಲ್ಡಪ್ ಮಾಡೋದನ್ನ ಅವನು ಸಹಿಸೋದಿಲ್ಲ. ಆದರೆ ಒಂಗೋಲ್ಗೆ ಟ್ರಾನ್ಸ್ಫರ್ ಆದ ನಂತರ ಅವನಿಗೆ ಎದುರಾಗೋದು ಕಟಾರಿ ಕೃಷ್ಣ ಅನ್ನೋ ಕೋಲ್ಡ್ ಬ್ಲಡೆಡ್ ಕ್ರೈಮ್ ಲಾರ್ಡ್. ಇವರಿಬ್ಬರ ನಡುವೆ ಶುರುವಾಗೋದು ಜಸ್ಟ್ ಪೊಲೀಸ್ ವರ್ಸಸ್ ಕ್ರಿಮಿನಲ್ ಕಾನ್ಫ್ಲಿಕ್ಟ್ ಅಲ್ಲ, ಆಟಿಟ್ಯೂಡ್, ಪವರ್ ಮತ್ತು ರಿವೆಂಜ್ ಈ ಮೂರು ಸೇರಿ ಒಂದು ಬಿಗ್ ಕ್ಲಾಶ್ ಆಗಿ ಬದಲಾಗುತ್ತೆ. ಪರಿಸ್ಥಿತಿಗಳು ಇನ್ನಷ್ಟು ಪರ್ಸನಲ್ ಆದಂತೆ ಶಂಕರ್ ಮತ್ತು ಕಟಾರಿ ನಡುವಿನ ಬ್ಯಾಟಲ್ ಕೂಡ ಇನ್ನಷ್ಟು ಇಂಟೆನ್ಸ್ ಆಗ್ತಾ ಹೋಗುತ್ತೆ. ಫಿಯರ್ಲೆಸ್ ಕಾಪ್, ಪವರ್ಫುಲ್ ವಿಲನ್, ಫುಲ್ ಆನ್ ಆಕ್ಷನ್ ಮತ್ತು ರಿವೆಂಜ್ ಬೇಸ್ಡ್ ಕಾನ್ಫ್ಲಿಕ್ಟ್ ಇಷ್ಟಪಡೋರಿಗೆ ಕ್ರ್ಯಾಕ್ ಒಳ್ಳೆ ಎಂಟರ್ಟೈನರ್ ಆಗಬಹುದು. ಈ ಮೂವಿ ಯೂಟ್ಯೂಬ್ನಲ್ಲಿ ಅವೈಲೇಬಲ್ ಇದೆ. ಮತ್ತು ಇವತ್ತು ನಾವು ನೋಡಿದ ಈ 7 ಕಾಪ್ ಇನ್ವೆಸ್ಟಿಗೇಷನ್ ಮೂವೀಸ್ನಲ್ಲಿ ನಿಮಗೆ ಯಾವುದು ಇಂಟ್ರೆಸ್ಟಿಂಗ್ ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ. ಇನ್ನೂ ಇಂಥ ಕನ್ನಡದಲ್ಲಿ ಅವೈಲೇಬಲ್ ಇರುವ ಥ್ರಿಲ್ಲರ್ ಮೂವೀಸ್ ಬೇಕಾದರೆ ನಮ್ಮ ಕನ್ನಡ ಡಬ್ಡ್ ಮೂವೀಸ್ ಪ್ಲೇಲಿಸ್ಟನ್ನು ಎಂಡ್ ಸ್ಕ್ರೀನ್ ಮತ್ತು ಪಿನ್ ಮಾಡಿದ ಕಮೆಂಟ್ನಲ್ಲಿ ಕೊಟ್ಟಿದ್ದೀನಿ. ಅಲ್ಲಿಗೆ ಹೋಗಿ ನಿಮ್ಮ ನೆಕ್ಸ್ಟ್ ಮೂವಿ ಫೈಂಡ್ ಮಾಡ್ಕೊಳ್ಳಿ.